ಇನ್ನು ನಿನ್ನ ಶ್ರಾದ್ದ ಆದ್ರಂತೂ ಇದಕ್ಕಿಂತ ಹೆಚ್ಚು ಪಟ್ಟು ಖುಷಿ ಆಗುತ್ತೆ ಅಂಬಿಕಾ ನನಗೆ. ಆದ್ರೆ ನಿನಗೆ ಮಾತ್ರ ನರಕದ ದರ್ಶನ ಆಗತ್ತೆ. ಯಾಕೆಂದ್ರೆ ನಿನ್ನನ್ನ ಈ ಮನೆಯಿಂದ ಆಚೆ ಹಾಕೋದಕ್ಕೆ ನಿನ್ನ ಹೆತ್ತ ಮಗಳನ್ನೇ ದಾಳವಾಗಿ ಬಳಸ್ಕೊಂಡಿದ್ದೀನಿ. ಎಸ್, ನಿನ್ನ ಸ್ವಂತ ಮಗಳ ಕೈಯಿಂದಲೇ ಪೂಜೆ ಮಾಡಿಸಿ ನಿನ್ನನ್ನ ಶಾಶ್ವತವಾಗಿ ಈ ಮನೆಯಿಂದ ಕಳಿಸ್ಕೊಡ್ತೀನಿ. ಇಲ್ಲ, ಹಾಗೆ ಮಾಡಬೇಡ ಮಾಳ್ವಿಕಾ, ಹಾಗೆ ಮಾಡಬೇಡ. ಅಷ್ಟೇ ಅನ್ಕೊಂಡ್ಯಾ ಅಂಬಿಕಾ? ಇನ್ನೂ ಇದೆ, ಕೇಳಿಸ್ಕೊ. ನಿನ್ನ ಸ್ವಂತ ತಂಗಿ ದುರ್ಗಾ ಇದ್ದಾಳಲ್ಲ, ಅವಳೇ ಮುತುವರ್ಜಿ ವಹಿಸಿ ನಿನ್ನ ಶ್ರಾದ್ದಕ್ಕೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ತಾಳೆ. ಇನ್ನು ನಿನ್ನ ಪ್ರೀತಿಯ ಗಂಡ ಶರತ್, ಅವನೇ ತನ್ನ ಕೈಯಾರೆ ನಿನಗೆ ಅಂತಿಮ ಪಿಂಡ ಪ್ರದಾನ ಮಾಡ್ತಾನೆ. ನಿನ್ನ ಮನೆಯವರೆಲ್ಲ ನಿನ್ನ ಕಾಟ ಸಾಕಪ್ಪ ಅಂತ ನಿನ್ನ ಆಚೆ ಹಾಕೋದನ್ನ ನೋಡೋದಕ್ಕೆ ಈ ಮಾಳ್ವಿಕಾ ಕಾಯ್ತಾ ಇದ್ದಾಳೆ ಅಂಬಿಕಾ, ಕಾಯ್ತಾ ಇದ್ದಾಳೆ. ಮಾಳ್ವಿಕಾ, ನಿನ್ನ ತಂತ್ರ ಮಂತ್ರದಿಂದ ನನ್ನ ಇಲ್ಲಿಂದ ಕಳಿಸ್ಬೋದು. ಆದರೆ ನನ್ನ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಮಾಡೋಕ್ಕಾಗಲ್ಲ. ಅವರು ನನ್ನವರು. ಅಂಬಿಕಾ ಅವ್ರಿಗೆ ಶ್ರಾದ್ದ ಮಾಡೋದು ಸರಿಯೋ ತಪ್ಪೋ ನನಗಂತೂ ಅರ್ಥ ಆಗ್ತಿಲ್ಲ. ಮಾಳ್ವಿಕಾ ಮೇಡಮ್ ಹೇಳಿದ್ನ ಕೇಳಿದ್ರೆ ಅವ್ರಿಗೆ ಮುಕ್ತಿ ಸಿಗೋದೇ ನ್ಯಾಯ ಅಂತ ಅನಿಸುತ್ತೆ. ಆದರೆ ಯಾಕೋ ಮನಸ್ಸು ಒಪ್ತಿಲ್ವಲ್ಲ. ಅವ್ರವ್ರ ಹಿಡ್ತನ ಕಳ್ಕೊಳ್ತಿದ್ದಾರೆ. ಇದೆಲ್ಲ ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನಾನು ಯಾರ ಹತ್ರನಾದರೂ ಮಾತಾಡಲೇಬೇಕು. ಹಾಂ, ಅಪ್ಪ. ಹೌದು, ನಾನು ಅಪ್ಪ ಹತ್ರನೇ ಹೋಗ್ತೀನಿ. ಏನಾದರೂ ಒಂದು ದಾರಿ ಸಿಗ್ಬೋದು. ನನ್ನನ್ನು ಬಿಟ್ಟರೆ ಅಂಬಿಕಾ ಅವರು ಅಪ್ಪನ ಕಣ್ಣಿಗೆ ಮಾತ್ರ ಕಾಣಿಸ್ಕೊಳ್ಳೋದು. ಅವರಿಗೆ ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಿರುತ್ತೆ. ನಾನು ಅವ್ರ ಹತ್ರ ಮಾತಾಡಬೇಕು. ಅವ್ರು ನಂಗೆ ಏನಾದರೂ ಒಂದು ಸರಿ ದಾರಿ ತೋರಿಸ್ತಾರೆ. ಈಗಲೇ ಹೋಗ್ತೀನಿ. ಹಾಂ. ದುರ್ಗಾ, ದುರ್ಗಾ, ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲೂ ಇಲ್ಲ ಪುಟ್ ಮೇಡಮ್, ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ. ದುರ್ಗಾ, ನನಗೂ ಬೇಜಾರಾಗ್ತಿದೆ, ನನ್ನನ್ನು ಕರ್ಕೊಂಡು ಹೋಗು. ಅದು ನೀನು? ದುರ್ಗಾ, ನಾನು ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಮನಸ್ಸಿಗೆ ಬೇಜಾರಾಗ್ತದೆ, ಅಳು ಬರಂಗಾಗ್ತದೆ. ಪ್ಲೀಸ್ ದುರ್ಗಾ, ನನಗೆ ಕರ್ಕೊಂಡು ಹೋಗು. ಪುಟ್ ಮೇಡಮ್, ನಾನು ತಾತನ ನೋಡಕ್ಕೆ ಹೋಗ್ತಾ ಇದ್ದೆ. ಅವ್ರ ಹತ್ರ ನಾನು ಸ್ವಲ್ಪ ಮಾತಾಡಬೇಕಿತ್ತು. ತಾತನ? ನನಗೂ ತಾತನ ನೋಡಬೇಕು ಅಂತ ಆಸೆ ಆಗ್ತಿದೆ ದುರ್ಗಾ. ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗು. ಸರಿ ಪುಟ್ ಮೇಡಮ್, ಕರ್ಕೊಂಡು ಹೋಗ್ತೀನಿ. ಆದರೆ ಯಾರಿಗೂ ಗೊತ್ತಾಗಬಾರ್ದು. ಹ್ಞೂ, ಬಾ ಹೋಗೋಣ.